ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಕ್ಯಾರೆಟ್ ಚಪಾತಿ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ನಾನು ಇವಾಗ ಕಲಸಿಕ್ಕಿ ಚೆನ್ನಾಗಿ ರೌಂಡ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ರೌಂಡ್ ಶೇಪಲ್ಲಿ ನಮ್ಗೆ ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ಕ್ವಾಲಿಟಿಯಲ್ಲಿ ಈ ಥರ ರೌಂಡ್ ಮಾಡ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಈ ಥರ ಹಾಕ್ಕೊಂಡು ಈ ಥರ ನಾವು ತೀಡ್ಕೊಬೇಕು. ಮತ್ತು ನಾವು ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊತಿದ್ದೀನಿ. ನಾನು ಇದು 3 ಪ್ಲೇಟ್ ಫೋಲ್ಡ್ ಮಾಡ್ಕೊತೀನಿ. ನಾನು ಈ ಥರ ಶೇಪಲ್ಲಿ ಯಾವ ಥರ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಬಟ್ ಚಪಾತಿ ಮಾತ್ರ ಸಾಫ್ಟಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಹೆಂಚೆಲ್ಲ ಹೀಟ್ ಆದಮೇಲೆ ನಾವು ಈ ಥರ ಚಪಾತಿನ ಹಾಕ್ಕೋಬೇಕು. ಅದಾದಮೇಲೆ ಈ ಥರ ಆಯಿಲ್ ಹಾಕೋರು ಲೈಟಾಗಿದ್ದರೆ ಲೈಟಾಗಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಟೇಸ್ಟ್ ಇರೋದು ಚಪಾತಿ. ಈ ಥರ ಸುಟ್ಕೋಬೇಕು ನಾವು ಎರಡು ಕಡೆನೂ. ಈ ಥರ ಆ ಬ್ರೌನ್ ಕಲರ್ ಬರೋವರೆಗೂ ಸುಟ್ಕೋಬೇಕು. ಬ್ಲ್ಯಾಕ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೂ. ಲೈಟಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ, ಫೈನಲಾಗಿ ಚಪಾತಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಆಶು ಫುಡ್ ವಿಡಿಯೋಸ್ ಅಂತ ಸರ್ಚ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.